6:18 ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು, ಸೊ ಎಲ್ಲರೂ ಚೌಲ್ಟ್ರಿಗೆ ಮದುವೆಗೆ ಹೋಗ್ತಾರೆ, ಬೇರೆ ಫಂಕ್ಷನ್ಸ್ಗೆ ಹೋಗ್ತಾರೆ. ಬಟ್ ನಾವು ಬಂದು ಚೌಲ್ಟ್ರಿ ಓಪನಿಂಗ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಹಸ್ಬೆಂಡ ಅವರ ಅತ್ತೆ ಮಗ ನ್ಯೂ ಚೌಲ್ಟ್ರಿ ಓಪನ್ ಮಾಡಿದ್ರೆ ಅದ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನಾನು, ನಮ್ಮತ್ತೆ, ನಮ್ಮ ಮಾವ, ನನ್ನ ಮಕ್ಕಳು, ನಮ್ಮ ನಾದಿನಿ ದೊಡ್ಡ ಮಗಳು ಗಾನವಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಡ್ರೈವಿಂಗು. ಸೊ ನಾವು ಹಂಗೆ ಎಂಜಾಯ್ ಮಾಡಿಕೊಂಡು, ಆ ವೆದರ್ ಮಾತ್ರ ಸಕ್ಕತ್ತಾಗಿತ್ತು, ಗಾಳಿ ಮಾತ್ರ ಫುಲ್ ಇತ್ತು. ಸೊ ಎಲ್ಲರೂ ಫುಲ್ ಪ್ಯಾಕಪ್ ಮಾಡಿಕೊಂಡು ಟೋಲ್ ಸೈಡ್ಗೆ ಹೋಗ್ತಾ ಇದ್ವಿ. ಈ ಚಳಿಗೆ ವೆದರ್ ಮಾತ್ರ ಸಕ್ಕತ್ತಾಗಿತ್ತಲ್ವ, ಎಂಜಾಯ್ ಮಾಡ್ಕೊಂಡು ನಮ್ಮ ಜರ್ನಿನೇ ಗೊತ್ತಾಗಿಲ್ಲ. ಸ್ವಲ್ಪ ಅಲ್ಲಿ ರೋಡ್ಗಳೆಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ. ಬಟ್ ಆ ವೆದರ್ ನೋಡಿಕೊಂಡು ನಾವುಗಳೆಲ್ಲರೂ ಸೇರ್ಕೊಂಡು ಮಾತಾಡಿಕೊಂಡು ನಮ್ಮ ಜರ್ನಿನೇ ಗೊತ್ತಾಗಿಲ್ಲ. ಹಂಗೂ ಹಿಂಗೂ ನಾವಂತೂ ಆ ಪ್ಲೇಸಿಗೆ ರೀಚ್ ಆಗೋದ್ವಪ್ಪ. ರೀಚ್ ಆಗಿದ ತಕ್ಷಣ ಎಲ್ಲರೂ ಬಂದು ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು, ಯಾಕೆ ಲೇಟ್ ಅಂದರು. ಮತ್ತು ಇಲ್ಲಿ ನಾವೆಲ್ಲ ಗ್ಯಾದರ್ ಆಗಿ ನಾವಿದ್ರೆ ಆ ಕಡೆ ನಮ್ಮ ಮಾವ ಅವರ ಅಕ್ಕಂದಿರ ಹತ್ರ ಮಾತಾಡಿಕೊಂಡು ಇದ್ದರು. ಮತ್ತು ಎಲ್ಲರೂ ಬಂದು ಬನ್ನಿ ಟಿಫನ್ ಮಾಡಿ ಅಂತ ಕರಿತಾ ಇದ್ರು. ಇಲ್ಲಿ ನೋಡಿ ಬಂದ್ಲು ಸುಪ್ಪಿ. ಸೊ ಹೊಸ ಚೌಲ್ಟ್ರಿಯಲ್ಲಿ ನಾವು ಟಿಫನ್ ಮಾಡ್ತಾ ಇದ್ವಿ. ಎಲ್ಲರೂ ಯಾವುದೋ ಫಂಕ್ಷನ್ಗೆ ಹೋಗಿ ಟಿಫನ್ ಮಾಡ್ತಿದ್ವಿ. ನಾವು ಬಂದಿರೋದೇ ಚೌಲ್ಟ್ರಿ ಓಪನಿಂಗ್ಗೆ. ಸೊ ಚೌಲ್ಟ್ರಿಯಲ್ಲಿ ಟಿಫನ್ ಮಾಡಿಕೊಂಡು ಬಾಂದಾ ಅಪ್ಸ್ಟೇರ್ಸ್ ಎಂಟ್ರಿ ಆಗಿದ ತಕ್ಷಣ ವಾವ್, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಚೌಲ್ಟ್ರಿ ಕಟ್ಟಿರೋದು. ಅಂದರೆ ನಾನು ಫಾರ್ ದಿ ಫಸ್ಟ್ ಟೈಮ್ ನಾನು ಒಂದು ಚೌಲ್ಟ್ರಿ ಓಪನಿಂಗ್ಗೆ ಅಂತ ಹೋಗ್ತಿರೋ. ಪ್ರತಿ ಸಲ ನಾನು ಬರೀ ವೆಡ್ಡಿಂಗಿಗೆ ಹೋಗ್ತಿದ್ದೆ ಅಷ್ಟೇ. ಫೈನಲಿ ನಮ್ಮದು ಟಿಫನ್ ಆಯಿತು. ಟಿಫನ್ ಆಗಿದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹಿಂಗೆ ಮೇಲೆ ಬಂದ್ವಿ. ಇಲ್ಲಿ ಅವ್ರ ಗೃಹ ಪ್ರವೇಶ ಆಗಿದ್ದಾದ್ಮೇಲೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಸೊ ಅವರೆಲ್ಲರೂ ನಾವೆಲ್ಲ ಲೇಟಾಗಿ ಬಂದ್ವಿ ಅಂತ ಕೋಪ ಮಾಡ್ಕೊಂಡಿದ್ರು. ಸೊ ಅಲ್ಲಿಂದ ಮತ್ತೆ ಅದೆಲ್ಲ ಸ್ವಲ್ಪ ನೋಡಿಕೊಂಡು ಅಲ್ಲೇ ನಿಂತವ್ರನ್ನೆಲ್ಲ ಮಾತಾಡಿಸಿ ಮತ್ತೆ ನಾವು ರೂಮ್ಗೆ ಹೋಗೋಣ, ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ನಮ್ಮ ಲಗೇಜಸ್ ಎಲ್ಲ ಆಟೋಯಿಂದ ತಗೊಂಡು ನಮಗೆ ಅಂತ ಒಂದು ರೂಮ್ ಕೊಟ್ಟಿದ್ರು. ಅಲ್ಲಿಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಲ್ಲಿಗೆ ಹೋದ್ವಿ. ಮತ್ತು ಇಲ್ಲಿ ಫಸ್ಟು ಪೂಜಾ ಮಹಾಮಂಗಳಾರತಿ ಆಗ್ತಿದೆ, ಪೂಜಾ ನೋಡ್ಕೊಂಡು ಹೋಗಿ ಮಹಾಮಂಗಳಾರತಿ ತೊಗೊಂಡೋಗಿ ಅಂತ ಅಂದರು ಸಂಧ್ಯಾ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ಟಾಪ್ ಆಗಿ ಮಂಗಳಾರತಿ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ. ಸೊ ನಾವಿವಾಗ ಈ ಥರ ರೆಡಿ ಆಗಿದ್ದೀವಿ. ಹೇಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ ಎಂದು ಕಮೆಂಟ್ ಮಾಡಿ. ಸೊ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಒಬ್ಬರು ಸ್ವಾಮೀಜಿ ಬಂದಿದ್ದರು. ಮತ್ತು ಅವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಳ್ಬೇಕು, ಬೇಗ ಬನ್ನಿ ಅಂದಮೇಲೆ ನಾವು ಬೇಗ ಓಡಿ ಬಂದು ಅವ್ರ ಹತ್ರ ಆಶೀರ್ವಾದ ತೊಗೊಂಡು. ಸೊ ಅವ್ರು ಎಲ್ರಿಗೂ ಆಶೀರ್ವಾದ ಮಾಡಿ ಕಲ್ಸಕ್ಕರೆ ಕೊಡ್ತಿದ್ರು. ಸೊ ನಂದಾಯಿತು, ನಮ್ಮ ಅತ್ತೆ ಆಯಿತು, ನಮ್ಮ ಸೊ ನಾವು ಗೊತ್ತಲ್ಲ ಲೇಡೀಸು ಹೆಣ್ಮಕ್ಳಿಗೆ ಫೋಟೋ ಸುಚ್ಚು ಅಂತ ಹೇಳ್ಬಿಟ್ಟು ನಾವು ಮಧ್ಯ ಗ್ಯಾಪಲ್ಲಿ ನಾನು ನಮ್ಮ ಅತ್ತಿಗೆ ಫೋಟೋ ತಗೊಳ್ತಾ ಇದ್ವಿ. ಅಲ್ಲಿ ತಗೊಂಡಾದ್ಮೇಲೆ ಮತ್ತೆ ಮಕ್ಕಳು ನಾವೆಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲರದ್ದು ಸೇರಿ ಒಂದು ಗ್ರೂಪ್ ಫೋಟೋ ತೆಗೆದ್ವಿ. ಸೊ ಗ್ರೂಪ್ ಫೋಟೋ ಆದಮೇಲೆ ಪೂಜೆಗಳೆಲ್ಲ ಆಗೋಗಿತ್ತಲ್ಲ, ಅಲ್ಲೊಂದು ಸ್ನ್ಯಾಪ್ ತೊಗೊಳ್ಳೋಣ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ ದೇವ್ರದ್ದು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲಿಲ್ಲ ಅಲ್ಲಿ ನಮಗೆ. ಮತ್ತು ಅದಾದಮೇಲೆ ಇನ್ನೂ ಒಬ್ಬರು ಗುರೂಜಿ ಬಂದರು. ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ರು. ನಾವೆಲ್ಲ ಮತ್ತೆ ಸೈಡಿಗೆ ಬಂದು ಮತ್ತೆ ಅವರು ದೇವ್ರಿಗೆ ನಮಸ್ಕಾರ ಹಾಕಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಅಲ್ಲಿ ಪೂಜೆ ಆದಮೇಲೆ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡ್ರು. ಅಲ್ಲಿ ನಾವು ನಮ್ಮ ಯಜಮಾನ್ರು ಒಟ್ಟಿಗೆ ಆಶೀರ್ವಾದ ತಗೋಬೇಕು ಅಂತ ಒಟ್ಟಿಗೆ ಆಶೀರ್ವಾದ ತಗೊಂಡ್ವಿ. ಮತ್ತೆ ಸ್ವಾಮಿಗಳು ಹೊರಟ ಮೇಲೆ ನಾವು ಮತ್ತೆ ಸೆಲ್ಫೀಸ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಗ್ರೂಪ್ ಫೋಟೋ. ಇಷ್ಟು ಜನ ನಮ್ಮ
ಸೊ ನಾವು ಎಲ್ಲರದ್ದು ಆಮೇಲೆ ಪ್ರೆಸೆಂಟೇಷನ್ ಕೊಡೋಕ್ಕೆ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಸಾಯಿ ಬಂದ ಮತ್ತೆ ಬಾಯಿ ಕಡೆ ಅಂತ ಅವ್ರ ಅಮ್ಮ ಕರ್ಕೊಬಿಟ್ರು. ಸೊ ಪ್ರೆಸೆಂಟೇಷನ್ ಆಗಿ ನಮ್ಮದು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಸೈಡ್ಗೆ ಬಂದ್ವಿ. హాయ్ చేయండి, హాయ్ చేయకన్నా బ్లాగ్కి. హాయ్ 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 చేయరా, హాయ్ చేయండి. హాయ్ ఓయ్ హాయ్ చేయండి నా బ్లాగ్కి. పెద్దమ్మ హాయ్ చేయండి. హాయ్ చేయరా, హాయ్ మాడు మా హాయ్ చేయి. ಸೊ ಎಲ್ಲ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ, ಮತ್ತು ಎಲ್ಲ ಈ ಕಡೆ ಶಿಫ್ಟ್ ಆಗಿ ನಾವು ಎಲ್ಲರ ವಿಡಿಯೋ ನಾನು ತೆಗ್ದಿದ್ದಾಯಿತು. ನನ್ನ ವಿಡಿಯೋ ದೀಪು ತಗೊಟ್ಟ. ಊಟಗೆಲ್ಲ ನೋಡಿ ಏನೇನು ವೆರೈಟೀಸ್ ಬಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಉಪ್ಪು, ಉಪ್ಪಿನಕಾಯಿ ಕಾಮನ್ನು, ಹೆಸರುಬೇಳೆ ಕಾಮನ್ನು, ಹಿಂಗೆ ಎಲ್ಲ ಒಂದೊಂದು ಡಿಫ್ರೆಂಟಾಗಿ, ಸಿಂಪಲಾಗಿ, ಎಲಿಗೆಂಟಾಗಿ, ಹೊಟ್ಟೆ ತುಂಬ ಥರ ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲರೂ ಫಂಕ್ಷನ್ ಊಟ ಅಂದರೆ ಒಬ್ಬಟ್ಟು ಕಂಪಲ್ಸರಿ ಇರುತ್ತೆ, ಬಟ್ ಅದೆಲ್ರಿಗೂ ಒಬ್ಬಟ್ಟು ಇಷ್ಟ. ನನಗೆ ಯಾಕೋ ಅದು ಒಬ್ಬಟ್ಟು ಅಂದ್ರೇ ಇಷ್ಟ ಆಗೋದಿಲ್ಲ. ಸೊ ನಿಮಗೂ ಹೀಗೇನಾ? ಯಾರ್ಯಾರು ಸ್ವೀಟ್ ಇಷ್ಟ ಆಗಲ್ಲ, ಅದರಲ್ಲೂ ಒಬ್ಬಟ್ಟು ಯಾರಿಗಿಷ್ಟ ಆಗಲ್ಲ ಎಂದು ಕಮೆಂಟ್ ಮಾಡಿ. ಇದರಲ್ಲಿ ವಾಂಗಿಬಾತ್ ಬಂದು ನನ್ನ ಫೇವ್ರೇಟು. ನಿಮಗೆ ಯಾವುದು ಫುಡ್ ಇಷ್ಟ ಆಯಿತು ಎಂದು ಕಮೆಂಟ್ ಮಾಡಿ. ಫೈನಲಿ ಕರ್ಡ್ ರೈಸ್ ಜೊತೆಗೆ ಎಂಡಾಯಿತು ನಮ್ಮ ಈ ಫುಡ್. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಫುಲ್ಲು ಕಾಮಿಡಿ. ನಾವು ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡ್ರೆ ದೊಡ್ಡಮ್ಮ ಅಂತ ಅಸಲು ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ. ನಾವು ಲಗೇಜ್ ತೊಗೊಂಡು ಬಂದಂಗೆಲ್ಲ ಅವರೆಲ್ಲ ತಗೊಂಡು ವಾಪಸ್ ಇಡ್ತಿದ್ರು. ನಮ್ಮತ್ತೆ ಮಾವ ಇಲ್ಲ ನಾವು ಹೊರಡ್ತೀವಿ ಅಂತಂದರೆ ಬಿಡಲೇ ಇಲ್ಲ. ಅವರಿಬ್ಬರು ವಾದ ವಿವಾದಗಳು. ಇಲ್ಲಿಂದ ಒನ್ ಬೈ ಒನ್ ಫುಲ್ಲು ಫನ್ನಾಗಿದೆ ಮಾತ್ರ. ಅಲ್ಲ ಅವರು ಹೊರಡಬೇಕು ಅಂತ, ಇಲ್ಲ ಹೊರಡಲ್ಲ ಅಂತ ಬಿಡ್ತಾನೆ ಇರಲಿಲ್ಲ. ಯಾಕಂದರೆ ಹಿಂದಿನ ದಿನ ಫಂಕ್ಷನ್ಗೆ ನಾವು ಯಾರೂ ಹೋಗೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂದಿದ್ದಕ್ಕೆ ಎಲ್ಲರೂ ಇರಿ ಅಂತ ಹೇಳ್ತಾ ಇದ್ರು. ಸೊ ಇದ್ರದ್ದು ಪಾರ್ಟು ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದ್ರಲ್ಲಿ ಮಾತ್ರ ಫುಲ್ಲು ಫನ್ನಾಗಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಸ್ಯಾಮ್ ಅಶು ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.